ಎಲ್ಲರಿಗೂ ನಮಸ್ಕಾರ. ಸಿರಿ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಹಳಷ್ಟು ಜನ ಕೇಳಾಗ್ತಿದ್ರಿ ನಿಮ್ಮ ಕೆಲಸದ ಜೊತೆಗೆ ಯಾವ ರೀತಿ ನಿಮ್ಮ ಸ್ಟಡಿ ರೊಟೀನನ್ನು ಮಾಡ್ಕೋತೀರಿ ಅಂಥೇಳಿ. ಅದನ್ನು ಇವತ್ತು ಫುಲ್ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂಥೇಳಿ ಬೆಳಿಗ್ಗೆಯಿಂದಲೇ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. ನಾನು 5:30 ಅಥವಾ 5:45 ಗಂಟೆಗೆ ಎದ್ದು ಫ್ರೆಶ್ ಅಪ್ ಆಗಿ 6 ಗಂಟೆಯಿಂದ ನನ್ನ ಅಡುಗೆ ಮನೆಯ ಕೆಲಸವನ್ನು ಸ್ಟಾರ್ಟ್ ಮಾಡ್ಕೋತೀನಿ. ಮೊದಲು ಕಿಚನ್ ಕ್ಲೀನ್ ಮಾಡಿಕೊಂಡು ಒಂದೊಂದು ಸರ್ತಿ ನಮ್ಮ ತಂಗಿ ಕಸ ಹುಡುಗಿರ್ತಾಳೆ, ಒಂದೊಂದು ಸರ್ತಿ ನಾನು ಶಿಫ್ಟ್ ವೈಸ್ ಇರ್ತೈತಿ ನಮ್ಮದು ಕೆಲಸ. ಕಸ ಹುಡುಗೋದಾಗಿರ್ಬೋದು, ಬಾಂಡೆ ತಿಕ್ಕೋದಾಗಿರ್ಬೋದು, ಈ ರೀತಿ ಮಾಡ್ಕೊಂಡು ಹೊಂಟೀವಿ. ಬೆಳಗ್ಗೆ ಕಿಚನ್ ಕ್ಲೀನ್ ಮಾಡಿಕೊಂಡು ಕಸ ಗುಡಿಸಿ ಇಷ್ಟು ಎಲ್ಲ ರೂಮಿನ ಕಸ, ಕಟ್ಟಿ ಕಸ ಮತ್ತು ಅಂಗಳ ಕಸ, ರಂಗೋಲಿ ಹಾಕುವಷ್ಟಿಗೆ ಅರ್ಧ ಗಂಟೆ ಅಥವಾ ಪೌಣ ಗಂಟೆ ಬೇಕಾಗ್ತೈತಿ. ಈ ಟೈಮಲ್ಲಿ ಯಾರೂ ಇರಲಿಲ್ಲ ಅಂತಂದ್ರೆ ವಿಡಿಯೋ ಕೇಳ್ಕೊತ ನಾನು ಅಂದರೆ ಯಾವುದಾದ್ರೂ ಸೈಕಾಲಜಿ ಆಗಿರ್ಬೋದು, ಸೋಷಿಯಲ್ ಆಗಿರ್ಬೋದು, ಅಥವಾ ಸೈನ್ಸ್ ವಿಡಿಯೋಸ್ಗಳಾಗಿರ್ಬೋದು, ಈ ರೀತಿ ನೋಡ್ದೇ ನಾವು ತಿಳ್ಕೊಳ್ಬೋದು ಅಥವಾ ನೆನಪಿನಲ್ಲಿ ಇಟ್ಕೊಳ್ಬೋದು ಅನ್ನುವಂತಹ ವಿಡಿಯೋಸ್ಗಳನ್ನು ಅಥವಾ ರಿವಿಷನ್ ವಿಡಿಯೋಸ್ಗಳನ್ನು ಈ ಟೈಮಲ್ಲಿ ನಾನು ಕೇಳ್ತಿರ್ತೀನಿ. ಬಟ್ ಇವತ್ತೆಲ್ಲರೂ ಜಲ್ದಿನೇ ಎದ್ದಿದ್ರು. ಈ ಟೈಮಲ್ಲಿ ನಮ್ಮ ಮನೆಯವರು ಎದ್ದಿದ್ರು ಅಂತಂದ್ರೆ ಅವರಿಗೆ ಚಹಾ ಅಥವಾ ನೀರು ಕಾಸು ಕೊಡೋದು, ಈ ರೀತಿಯಾಗಿ ಅವ್ರು ಹೇಳ್ತಿರ್ತಾರೆ. ನಾನು ಕಿವ್ಯಾಗ ಹಾಕೊಂಡು ಬ್ಲೂಟೂತ್ ಹಾಕ್ಕೊಂಡು ಕುಂತ್ನಿ ಅಂದರೆ ಕೇಳಿಸಲ್ಪ ಅಂಥೇಳಿ ಒಂದೊಂದು ಸರ್ತಿ ವಿಡಿಯೋಸ್ಗಳನ್ನು ನೋಡ್ತಿರಂಗಿಲ್ಲ. ಯಾರೂ ಇರಲಿಲ್ಲ, ನಾವು ಒಬ್ಬಳೇ ಇದ್ನಿ ಅಂತಂದ್ರೆ ಆರಾಮಾಗಿ ಕೇಳ್ಕೊತಾನೆ ನನ್ನ ಕೆಲಸವನ್ನು ಮಾಡ್ತಿರ್ತೀನಿ. ಎಲ್ಲರ ಮನೆಯಲ್ಲಿ ಇರುವಂಗೆ ನಮ್ಮ ಮನೆಯಲ್ಲೂ ಕೂಡ ಮುಂಜಾನೆ ಫುಲ್ ಬ್ಯೂಸಿ ಶೆಡ್ಯೂಲ್ ಅನ್ಕೋಬೋದು. ಮತ್ತು ಈ ಸರ್ತಿ ನನ್ನ ಮಗಳ ಸ್ಕೂಲ್ ಚೇಂಜ್ ಮಾಡೈತಿ, ಅದರಿಂದಾಗಿ ಟೈಮ್ ಕೂಡ ಸ್ವಲ್ಪ ಚೇಂಜ್ ಆಗೈತಿ. ಅವಳು ಬಸ್ ಬಂದು ಪಿಕಪ್ ಮಾಡೋದು 7:20 ಅಥವಾ 7:25 ತನಕ, 7:15 ಫುಲ್ ರೆಡಿ ಇರಬೇಕು. ಹೀಗಾಗಿ ಸ್ವಲ್ಪ ಬೆಳಿಗ್ಗೆ ಅವಸರ ಭಾಳ ಇರ್ತೈತಿ ನಮ್ಮದು ಕೂಡ ಮನೆಯಲ್ಲಿ ಕೆಲಸ. ಸ್ಕೂಲ್ ಟೈಮಿಂಗ್ ಸ್ಟಾರ್ಟ್ ಆಗೋದು 9 ಗಂಟೆಗೆ. ಬಟ್ ಬಸ್ ಪಿಕಪ್ ಮಾಡೋದು ಫಸ್ಟ್ ಸ್ಟಾರ್ಟಿಂಗ್ ಪಾಯಿಂಟ್ ನನ್ನ ಮಗಳದೇ ಇರೋದ್ರಿಂದ 7:15 ಪಿಕಪ್, 7:25 ಪಿಕಪ್ ಮಾಡಿಬಿಡ್ತೈತಿ. ಹೀಗಾಗಿ 7:15 ಸ್ವಲ್ಪ ಒಂದು 5 ನಿಮಿಷ ಮುಂಚೆ ರಿಲ್ಯಾಕ್ಸ್ ಆಗಿ ಕೂಡ್ಲೆ ಅಂಥೇಳಿ ಒಂದು 10 ನಿಮಿಷ ಅಥವಾ 5 ನಿಮಿಷ ಆದರೂ ಮುಂಚೆನೇ ರೆಡಿಯಾಗಿ ಕುಂತಿರ್ತಾಳೆ. ನಾನು ಬೇಗ ಮಾಡಿ ರೆಡಿ ಮಾಡಿಬಿಡ್ತೀನಿ ಆಕೆಗೆ. ಅವಳು ಸ್ನಾನ ಮಾಡುವಷ್ಟರೊಳಗೆ ನಾನು ಪಲ್ಯ ರೆಡಿ ಮಾಡಿ ಅವಳಿಗೆ ಜಡಿ ಹಾಕಬೇಕು. ಜೊತೆಗೆ ಚಹಾಕ್ಕಿಟ್ಟು ಆಕೆ ಚಪಾತಿ ಚಹಾ ತಿನ್ನಿಸಿ ಮತ್ತು ಡಬ್ಬಿ ಕಟ್ಟಬೇಕು. ಇಷ್ಟೆಲ್ಲ ಆಗಬೇಕು. 6 ಗಂಟೆಯಿಂದ 7:20 ಇಷ್ಟೆಲ್ಲ ಮುಗಿಸಿರ್ತೀನಿ. ಜಲ್ದಿ ಮಾಡ್ಕೋತೀನಿ. ಇದಕ್ಕೋಸ್ಕರನೇ ನಾನು ನೈಟಲ್ಲಿನೇ ಆಕೆಗೆ ಏನು ಬೇಕು ಮತ್ತು ಮಗನಿಗೆ ಏನು ಬೇಕು ಇಬ್ಬರದು ಸೇರಿ ಒಂದೇ ಪಲ್ಯ ಆಗಿರ್ಬೋದು, ಒಟ್ಟು ಇಬ್ಬರದು ಒಮ್ಮೆ ಅವ್ರದ್ದು ಚಾಯ್ಸ್, ಒಮ್ಮೆ ಇವ್ರದ್ದು ಚಾಯ್ಸ್, ಈ ರೀತಿಯಾಗಿ ನಾನು ಪಲ್ಯನ ಪ್ರಿಪೇರ್ ಮಾಡಿರ್ತೀನಿ ಬೆಳಿಗ್ಗೆ. ಅವನದು ಕೂಡ ಬೆಳಿಗ್ಗೆ 8:45 ಹೋಗಬೇಕು. ನಾನು ರೆಡಿ ಮಾಡಿ ಇಟ್ಬಿಡ್ತೀನಿ. ಅವನು ರೆಡಿಯಾಗಿ ಹೋಗ್ತಾನೆ. ಅಷ್ಟೊತ್ತಿಗೆ ನಾನು ಅಕ್ಷುಂದು ಕಟ್ಟಬೇಕಾದ್ರೆ ಅವನದು ಕಟ್ಟಿ ರೆಡಿ ಮಾಡಿ ಇಟ್ಬಿಡ್ತೀನಿ. ಮತ್ತು ನಾಳೆ ಬೆಳಿಗ್ಗೆ ಏನು ಲಂಚ್ ಮಾಡಬೇಕು ಅಂತ ಮೊದಲಿಗೆ ಐಡಿಯಾ ಹಾಕ್ಕೊಂಡು, ಚಪಾತಿ ಮಾಡೋದಿತ್ತಂದ್ರೆ ಮೊದಲಿಗೆ ಹಿಟ್ಟೆಲ್ಲ ಸಾಣಿಸಿ ರೆಡಿ ಮಾಡಿ ಇಟ್ಕೋತೀನಿ. ಮತ್ತು ಪಲ್ಯ ಮೊದಲೇ ಕೇಳಿರ್ತೀನಿ ಯಾವ್ದು ಮಾಡಬೇಕು ಅಂಥೇಳಿ. ಅದನ್ನೇ ಬೆಳಿಗ್ಗೆ ಅಂದ್ರೆ ಮೊದಲೇ ತಲೆಯಲ್ಲಿ ಇತ್ತಂದ್ರೆ ಬೇಗ ಮಾಡ್ಬೋದು. ಬರೀ ಹಿಟ್ಟು ಸಾಣಿಸಿ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಪಲ್ಯದೇನು ಹೋಳಿ ಅದು ಇಟ್ಕೊಳ್ಳಲ್ಲ, ಕಟ್ ಮಾಡಿ ಅದು ಇಟ್ಕೊಳ್ಳಲ್ಲ. ಬಟ್ ಮೆಂಟಲಿ ಪ್ರಿಪೇರ್ ಆಗಿದ್ವಿ ಅಂದ್ರೆ ಕೆಲಸ ಜಲ್ದಿ ಆಗಿಬಿಡ್ತೈತಿ. 4 ಒಲೆ ಇರೋದ್ರಿಂದ ಒಂದು ಸೈಡಲ್ಲಿ ಹಾಲು ಇಡೋದು, ಒಂದು ಸೈಡಲ್ಲಿ ಕುಕ್ಕರ್ ಇಡೋದು, ಒಂದು ಸೈಡ್ ನಾನು ಪಲ್ಯಕ್ಕೆ ಪ್ರಿಪೇರ್ ಮಾಡ್ಕೋತಿರ್ತೀನಿ. ಹಾಗೆ ಕಟ್ ಮಾಡ್ಕೋತಾ 2-3 ಕೆಲಸಗಳು ಒಟ್ಟೊಟ್ಟಿಗೆ ನಡೀತಿರ್ತಾವೆ. ಹೀಗಾಗಿನೇ ಬೇಗ ಆಗ್ತೈತಿ. ಇವತ್ತು ಲಂಚ್ಗೆ ನಾನು ಟೊಮೆಟೊ ಪಲ್ಯ, ಸ್ವಲ್ಪ ಅದ್ರೊಳಗೆ ನೆನೆಸಿಟ್ಟಿರುವಂತಹ ಬಟಾಣಿ ಹಾಕಿ ಟೊಮೆಟೊ ಪಲ್ಯ ರೆಡಿ ಮಾಡಾಕ್ತೀನಿ. ಈ ರೀತಿ ಟೊಮೆಟೊ ಪಲ್ಯ ಇಲ್ಲ ಅಂದರೆ ಆಲೂ ಪಲ್ಯ, ಈ ರೀತಿ ನನ್ನ ಮಕ್ಕಳು ಒಯ್ತಾರೆ.
ಮತ್ತು ನಮ್ಮ ಮನೆಯಲ್ಲಿ ಜಾಸ್ತಿ ಮೆಂಬರ್ಸ್ ಇರೋದ್ರಿಂದ ಟೋಟಲಿ 2 ಲೀಟ್ರ್ ಹಾಲು ಬೇಕು, ಅರ್ಧ ಲೀಟ್ರ್ ಮೊಸರು ಬೇಕು. ಇಷ್ಟಂತೂ ಬೇಕೇ ಬೇಕು. ಯಾಕಂದರೆ ನಮ್ಮ ಮನೆಯೊಳಗೆ ಸ್ವಲ್ಪ ಚಹಾ ಕುಡಿಯೋದು ಜಾಸ್ತಿ, ಚಹಾ ಕಾಫಿ ಕುಡಿಯೋದು, ಮಕ್ಕಳಿಗೆಲ್ಲ ಹಾಲು ಕೊಡೋದು ಸ್ವಲ್ಪ ಜಾಸ್ತಿ ಇರೋದ್ರಿಂದ 2 ಲೀಟ್ರ್ ಬೇಕಾಗ್ತೈತಿ. ಟಿಫನ್ ಎಲ್ಲ ರೆಡಿ ಆಯಿತು. ಚಪಾತಿ ಮತ್ತು ಬಟಾಣಿ ಹಾಕಿರುವಂತಹ ಟೊಮೆಟೊ ಪಲ್ಯ ಮತ್ತು ಸ್ವಲ್ಪ ವೆಜಿಟೇಬಲ್ಸ್ ಒಳಗೆ ಗಜ್ರಿ ಇರಲಿಲ್ಲ, ಜಸ್ಟ್ ಸೌತೆಕಾಯಿ ಕಟ್ ಮಾಡಿ ರೆಡಿ ಮಾಡಿಟ್ಟೀನಿ. ಈ ರೀತಿ ಲಂಚ್ ಬಾಕ್ಸ್ ರೆಡಿ ಆಗೈತಿ. ಬೆಳಿಗ್ಗೆ ಹೋಗ್ಬೇಕಾದ್ರೆ ಒಂದು ಅಥವಾ ಒಂದು ಅರ್ಧ ಚಪಾತಿ ಮತ್ತು ಚಹಾ ತಿಂದು ಹೋಗಿರ್ತಾಳೆ. ಶಾರ್ಟ್ ಬ್ರೇಕಿಗೆ ಏನು ಒಯ್ಯೋದಿಲ್ಲ. ಒಮ್ಮೆಲೆ 1 ಗಂಟೆಗೆ ಲಂಚ್ ಇರ್ತೈತಿ, ಆವಾಗಲೇ ಊಟ ಮಾಡ್ತಾರೆ. ಒಂದೊಂದು ಸರ್ತಿ ಫ್ರೂಟ್ಸ್ ಏನಾದರೂ ಒಯ್ದಿರ್ತಾಳೆ. ಅಲ್ಲಿ ಸ್ನ್ಯಾಕ್ಸ್ ಎಲ್ಲ ಅಲೌಡ್ ಇಲ್ಲ. ಚಿಪ್ಸ್ ಇಂಥವೆಲ್ಲ ಯಾವುದೇ ರೀತಿಯಾದಂತಹ ಪ್ಯಾಕೆಟ್ ಫುಡ್ಸ್ ಎಲ್ಲ ಅಲೌಡ್ ಇಲ್ಲ. ಬಿಸ್ಕೆಟ್ಸ್ ಆಗಿರ್ಬೋದು, ನೀವು ಮನೆಯೊಳಗೆ ಏನಾದರೂ ಮಾಡಿ ಬೇಕಾದ ಕಟ್ರಿ, ಬಟ್ ಪ್ಯಾಕೆಟ್ ಫುಡ್ಸ್ ಶಾಪ್ನಾಗಿರುವಂತಹ ಫುಡ್ಸ್ಗಳೆಲ್ಲ ಅಲೌಡ್ ಇಲ್ಲ. ಮತ್ತು ನನ್ನ ಕೆಲಸ ಎಲ್ಲ ಮುಗಿಸಿ ರಂಗೋಲಿ ವಿಡಿಯೋ ಕೂಡ ಶಾರ್ಟ್ಸ್ಗಳಲ್ಲಿ ಅಪ್ಲೋಡ್ ಮಾಡೀನಿ. ಭಾಳ ಚೆಂದಾಗಿತ್ತು, ನೀವು ನೋಡ್ಬೋದು. ಎಲ್ಲ ಕೆಲಸ ಮುಗಿಸಿ ನನ್ನ ಮಗಳಿಗೆ ಕಳಿಸುವಷ್ಟಿಗೆ 7:30 ಗಂಟೆ ಆಗಿರ್ತೈತೆ. ಅಂದ್ರೆ ಫಸ್ಟ್ ಸೆಷನ್ ಮುಗೀತು. ಇದಾದಮೇಲೆ ಮತ್ತು ಸೆಕೆಂಡ್ ಸೆಷನ್ ಸ್ಟಾರ್ಟ್ ಆಗ್ತೈತಿ. ನಮ್ಮ ಅತ್ತೆ ಮಾವರಿಗೆ ರೊಟ್ಟಿ ಮಾಡೋದಾಗಿರ್ಬೋದು, ಬೇರೆ ಪಲ್ಯ ಚಟ್ನಿ ಮಾಡೋದು. ಅದರ ಸ್ವಲ್ಪ 7:30ಇಂದ 9 ಗಂಟೆ ತನಕ ನಾನು ವಾಕ್ ಮತ್ತು ಎಕ್ಸಸೈಸನ್ನು ಮಾಡ್ಕೋತೀನಿ. ಬೆಳಿಗ್ಗೆ ಎದ್ದ ತಕ್ಷಣ 1 ಅವರ್ ಆದ್ರೂ ನಮಗೋಸ್ಕರ ನಾವು ಮೀಸಲಿಡಲೇಬೇಕು. ಯಾಕಂತಂದ್ರೆ ನಮ್ಮ ಬಾಡಿ ಮೇಂಟೈನ್ ಆಗಿರಬೇಕು ಅಂತಂದ್ರೆ ಎಕ್ಸಸೈಸ್ ಆಗಿರ್ಬೋದು, ವಾಕಿಂಗ್ ಆಗಿರ್ಬೋದು 1 ಗಂಟೆನಾದರೂ ಮಾಡಲೇಬೇಕು. ಆದರೆ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಟೈಮ್ ಸಿಗಲ್ಲ ಅಂಥೇಳಿ ನನ್ನ ಮಗಳಿಗೆಲ್ಲ ರೆಡಿ ಮಾಡಿ ಕಳಿಸಿದಾದ್ಮೇಲೆ ನಾನು ವಾಕ್ ಮತ್ತು ಎಕ್ಸಸೈಸನ್ನು ಇಟ್ಕೊಂಡಿನಿ ನನ್ನ ಸಂಬಂಧ ಟೈಮಿಂಗ. ಮತ್ತು ಟೋಟಲಿ 5 ಕಿಲೋಮೀಟ್ರ್ ವಾಕ್ ಮಾಡಬೇಕು ಡೈಲಿ. ಅದರಲ್ಲಿ ಬೆಳಿಗ್ಗೆನೇ ನಾನು 3 ಕಿಲೋಮೀಟ್ರ್ ತನಕನೂ ವಾಕ್ ಮುಗಿಸಿರ್ತೀನಿ. 3 ಕಿಲೋಮೀಟ್ರ್ ವಾಕ್ ಮುಗಿಸಿ ಆಮೇಲೆ ಎಕ್ಸಸೈಸ್ ಮಾಡ್ಕೋತೀನಿ. ಸಾಯಂಕಾಲದ ಟೈಮಲ್ಲಿ ಮತ್ತೊಮ್ಮೆ ಉಳಿದ 2 ಕಿಲೋಮೀಟ್ರನ್ನು ಕವರ್ ಮಾಡ್ಕೋತೀನಿ. ಕೆಲಸ ಎಲ್ಲ ಮುಗಿಸಿದಾದ್ಮೇಲೆ ಈಗ ನಾನು ಮಧ್ಯಾಹ್ನ 12:30 ಗಂಟೆ ಆಗೈತಿ. ಈಗ ನಾನು ನನ್ನ ಸ್ಟಡಿ 12:30 1 ಗಂಟೆ ತನಕ ಆಗಿರ್ತೈತಿ. ಎಕ್ಯುರೇಟ್ 12:30 ಅಂತಲ್ಲ, ಒಂದೊಂದು ಸರ್ತಿ ಜಾಸ್ತಿ ಆಗಿರ್ತೈತಿ, ಒಂದೊಂದು ಸರ್ತಿ ಕೆಲಸ ಜಲ್ದಿ ಮುಗ್ದಿರ್ತೈತಿ, ಒಂದೊಂದು ಸರ್ತಿ 2 ಗಂಟೆ ಆದ್ರೂ ಕೂಡ ಕೆಲಸ ಮುಗ್ದಿರಲ್ಲ. ಈ ರೀತಿಯಾಗಿ ಒಂದೇ ಟೈಮಿಂಗ್ ಅಂತ ಹೇಳೋಕ್ಕೆ ಬರಲ್ಲ. ಮಧ್ಯಾಹ್ನ ನಮ್ಮ ಮನೆಯವರು ಊಟ ಮಾಡಿ ಹೋದ್ಮೇಲೆ ನಾನು ಮ್ಯಾಲೆ ಬರೋದು. ಸ್ವಲ್ಪ ಏನಾದರೂ ಹತ್ತಿ ಇಟ್ಟು ಅಂದ್ರೆ ರೂಮೆಲ್ಲ ಕ್ಲೀನ್ ಮಾಡಿಕೊಂಡು ಸ್ವಲ್ಪ ಕಸ ಗುಡಿಸ್ಕೊಂಡು ಓದಕ್ಕೆ ಕೂಡುವಷ್ಟಿಗೆ 1:30 ಅಥವಾ ಒಂದೊಂದು ಸರ್ತಿ ಎಡಿಟಿಂಗ್ ಇತ್ತಂದ್ರೆ ಸ್ವಲ್ಪ ಲೇಟ್ ಮಾಡ್ತೀನಿ. ಎಕ್ಸ್ಪೋರ್ಟಿಗೆ ಇಟ್ಟು ನಾನು ಅಭ್ಯಾಸಕ್ಕೆ ಕೂಡ್ತೀನಿ. ಈಗ ನಾನು ಸ್ಟಡಿಗಾಗಿ ನನ್ನ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿನಿ. TET ಎಕ್ಸಾಮ್ಗೆ ಓದಬೇಕಾದ್ರೆ ನಾನು ಯಾವಾಗಲೂ ಫಸ್ಟ್ ನಾನು ತೊಗೊತಿದ್ದಂತಹ ವಿಷಯ ಸೈಕಾಲಜಿ. ಬಟ್ ಈಗ ನಾನು CETಗೆ ಪ್ರಿಪೇರ್ ಮಾಡಾಕ್ತೀನಿ. ಈಗ ನಾನು ತಗೊಳ್ಳುವಂತಹ ವಿಷಯ ಕಂಪ್ಯೂಟರ್. ಯಾಕಂದರೆ ಕಂಪ್ಯೂಟರ್ ನಾವು ಜಾಸ್ತಿ ಪ್ರಿಪೇರ್ ಆಗಬೇಕು CET ಎಕ್ಸಾಮಿಗೆ. ಇದು ಹೊಸ ವಿಷಯ ಆಗಿರೋದ್ರಿಂದ ನಾನು CET ಕಂಪ್ಯೂಟರ್ಗೆ ಹೆಚ್ಚು ಒತ್ತು ಕೊಡಾಕ್ತೀನಿ. ಅಂದರೆ ಒತ್ತಂದ್ರೇನು, ಫಸ್ಟಿಗೆ ಅದನ್ನು ಮಾಡಿ ಮುಗಿಸ್ಬಿಟ್ನಿ ಅಂತಂದರೆ ಏನೋ ಒಂದು ಸ್ಟೆಪ್ ಕ್ಲಿಯರ್ ಆಯ್ತಪ್ಪ ಅನ್ನುವಂತಹ ಅನುಭವ. ಅದಕ್ಕೋಸ್ಕರ ನನ್ನ ಅನಿಸಿಕೆ ಪ್ರಕಾರ ಯಾವುದು ನಾವು ಹೆಚ್ಚು ಓದ್ಕೋಬೇಕಾಗೈತಿ ಅದನ್ನು ಫಸ್ಟಿಗೆ ಓದಿ ಮುಗಿಸ್ಬಿಟ್ರೆ, ಗೃಹಿಣಿಯರಾಗಿರೋದ್ರಿಂದ ಆಮೇಲೆ ಮತ್ತು ಯಾರೋ ಗೆಸ್ಟ್ಗಳು ಬರ್ತಿರ್ತಾರೆ ಅಥವಾ ಏನೋ ಬೇರೆ ಕೆಲಸ ಇರ್ತಾವೆ, ಆ ಟೈಮಲ್ಲಿ ಆಗದೇ ಇರೋವಂಥ ಟೈಮಲ್ಲಿ ಇದೊಂದಾದರೂ ಮುಗಿಸಿದ್ನಲ್ಲ ಅನ್ನುವಂತಹ ಒಂದು ಏನೋ ಖುಷಿ. ಅದಕ್ಕೋಸ್ಕರ ನಾನು ಫಸ್ಟಿಗೆ ಸ್ಟಾರ್ಟಿಂಗ್ ಕಂಪ್ಯೂಟ್ರ್ ಮುಗಿಸ್ಕೊಂಡ್ಬಿಡ್ತೀನಿ. ಮತ್ತು ಪುಸ್ತಕ ಯಾವುದು ಅಂತಂದ್ರೆ ಬಹಳಷ್ಟು ಜನ ಕೇಳಾಗ್ತಿದ್ರಿ, ಇದು ಕಂಪ್ಯೂಟರ್ ಸಾಕ್ಷರತೆ ಅಂಥೇಳಿ. ಇದರದ್ದು ಹೊಸ ಎಡಿಷನ್ ಬಂದದ ಇಲ್ಲ ಗೊತ್ತಿಲ್ಲ. ಇದನ್ನು ಅವರು ಕೂಡ ತಗೊಂಡು ಬಹಳ ವರ್ಷ ಆಯ್ತು ಅನ್ಕೋತೀನಿ. ಅವ್ರ ಅಕ್ಕ ತೊಗೊಂಡಿದ್ದು ಅವ್ರಿಗೆ ಕೊಟ್ಟಾರ, ಅವ್ರ ಹತ್ರ ನಾನು ಇಸ್ಕೊಂಡಿನಿ. ಅವರು ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆ ಪ್ರಿಪೇರ್ ಆಗ್ತಾ ಇರೋದ್ರಿಂದ ಅದು ನಾನು ನೋಡಿ ಹೇಳ್ತೀನಿ ಯಾವ ಎಡಿಷನ್. ಇದು 2022ರ ಎಡಿಷನ್ ಐತಿ. ಭಾಳ ಹಳೇದೇನೆಲ್ಲ, ಒಂದು 4 ವರ್ಷದ ಹಿಂದಿಂದ ಐತಿ. ಬಟ್ ತುಂಬಾ ಒಳ್ಳೆಯದಾದಂತಹ ಪುಸ್ತಕ. ನಿಮ್ಗೆ ಇದ್ರ ಬೆಲೆ 300 ರೂಪಾಯಿ. ಸೈಡಲ್ಲಿ ಅಥವಾ ಲಾಸ್ಟಲ್ಲಿ ಇದ್ರದ್ದು ಒಂದು ಪಿಕ್ ಹಾಕಿರ್ತೀನಿ ಪೂರ್ತಿ ವಿಡಿಯೋ ಎಂಡಲ್ಲಿ. ನೀವು ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡು ಬೇಕಿದ್ರೆ ನೀವು
ಹೊಸ ಪುಸ್ತಕವನ್ನು ಖರೀದಿ ಮಾಡ್ಬೋದು. ಎಷ್ಟೋ ಸ್ಪರ್ಧಾ ಎಕ್ಸಾಮ್ಸ್ಗಳಿಗೆ, ಸ್ಪರ್ಧಾ ಪರೀಕ್ಷೆಗಳಿಗೆ ತುಂಬ ಉಪಯುಕ್ತವಾದಂಥದ್ದು. ಈ ರೀತಿ ಕಾಮನ್ ಆಗಿರುವಂತಹ ಪುಸ್ತಕವನ್ನು ನಾವು ದುಡ್ಡು ಹಾಕಿ ತೊಗೊಂಡ್ರು ಏನು ಬೇಜಾರಿಲ್ಲ. 300 ರೂಪಾಯಿ ಎಲ್ಲೋ ಕಳೆದು ಹೋಗ್ಬಿಡ್ತೀವಿ. ಒಂದೇನೋ ಕುರ್ತಿ ತೊಗೊಂಡ್ವಿ ಅಥವಾ ಎಲ್ಲೋ ಪಾನಿಪುರಿ ತಿನ್ನೋಕೆ ಹೋದ್ರೆ ಒಂದು 2-3 ಜನ ಕೂಡಿ ಹೋದ್ವಿ ಅಂದರೆ ಎಷ್ಟೋ ಖರ್ಚು ಮಾಡ್ತಿರ್ತೀವಿ. ಒಂದು ಪುಸ್ತಕ ತೊಗೊಂಡ್ರೆ ಎಷ್ಟೋ ಉಪಯೋಗ ಆಗ್ತೈತಿ. ನಾನು ಇದ್ರ ಪಿಕ್ಕನ್ನು ನಿಮಗೆ ಕಳಿಸಿರ್ತೀನಿ, ನೋಡಿ. ನೀವು ಆನ್ಲೈನಲ್ಲಾದರೂ ಪರ್ಚೇಸ್ ಮಾಡ್ಕೋರಿ, ನೋಡಿರಿ ಸಿಗ್ಬೋದು. ಇಲ್ಲ ಶಾಪಲ್ಲಾದ್ರೂ ಪರ್ಚೇಸ್ ತೊಗೊಂಡು ಅದನ್ನು ಸ್ಕ್ರೀನ್ಶಾಟ್ ತೊಗೊಂಡು ನೀವು ಪರ್ಚೇಸ್ ಮಾಡಿಕೊಳ್ರಿ. ನಾನು ಕಂಪ್ಯೂಟರ್ ಸ್ಟಡಿ ಆದಮೇಲೆ ಈಗ ತೊಗೊಂಡಿರುವಂತಹ ವಿಷಯ 1 ಅವರ್ನಷ್ಟು ನಾನು ಕಂಪ್ಯೂಟರ್ 2nd ಅಧ್ಯಾಯವನ್ನು ಅಭ್ಯಾಸ ಮಾಡ್ಕೊಂಡಿನಿ. ಅದು ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ. ನಿನ್ನೆ ಕೂಡ ಅದನ್ನೇ ಮಾಡಾತಿದ್ದೆ. ಕಂಪ್ಯೂಟರ್ನ ಇತಿಹಾಸ ಮತ್ತು ಪೀಳಿಗೆ ಸ್ವಲ್ಪ ಡೀಟೇಲ್ ಆಗಿ, ಅಂದರೆ ಅವ್ರದ್ದು ಕಂಪ್ಯೂಟರನ್ನು ಯಾರು ರೆಡಿ ಮಾಡಿದ್ರು ಅವ್ರದ್ದೆಲ್ಲ ಹಿಸ್ಟ್ರಿ ಐತಿ. ಅದಕ್ಕೋಸ್ಕರ ಸ್ವಲ್ಪ ಡೀಟೇಲಾಗಿ ಓದ್ಕೊಳ್ಳೋದು ಒಳ್ಳೆಯದು. ಅವಸರ ಮಾಡೋದು ಬೇಡ ಅಂಥೇಳಿ ನಾನೇ ಸ್ಲೋವಾಗಿ ಓದ್ಕೊಂಡು ಪಾಯಿಂಟ್ಸ್ಗಳನ್ನು ಮಾಡೋಕತ್ತೀನಿ. ಮತ್ತು ನೆಕ್ಸ್ಟ್ ಈಗ ನಾನು ತಗೊಂಡಿರುವಂತಹ ವಿಷಯ ಇಂಗ್ಲೀಷಲ್ಲಿ ಈಗ ಕ್ವೆಶನ್ ಟ್ಯಾಗ್ 2 ದಿವಸ ತೊಗೊಂಡೆ. ಒಂದು ದಿವಸ ಫುಲ್ ರೂಲ್ಸ್ಗಳನ್ನು ನೋಡಿಕೊಂಡೆ, ಮತ್ತೊಂದು ದಿವಸ ಎಕ್ಸಾಂಪಲ್ಸ್ಗಳನ್ನು ನಾನು ಪ್ರಿಪೇರ್ ಮಾಡ್ಕೊಂಡಿನಿ. ಫುಲ್ ಎಲ್ಲ ಬರೆದಿಟ್ಕೊಂಡಿನಿ. ಅದರ ಆನ್ಸರ್ಸ್ ಬರ್ಕೊಂಡಿಲ್ಲ, ಜಸ್ಟ್ ಕ್ವೆಶನ್ಸ್ಗಳನ್ನು ಬರೆದಿಟ್ಕೊಂಡಿನಿ. ಈಗೆಲ್ಲ ನೆನಪದಾವು. ಆಮೇಲೆ ಇನ್ನೊಂದು ವಾರ ಬಿಟ್ಟು ಅದನ್ನು ಕವರ್ ಮಾಡಿದ್ರಾಯ್ತು ಅಂತೇಳಿ. ಯಾಕಂದರೆ ನೆನಪದಾವಿಲ್ಲ ಅಂತ ಗೊತ್ತಾಗಬೇಕಲ್ಲ. ಒಂದು ವಾರ ಬಿಟ್ಟು ಆ ಎಕ್ಸಾಂಪಲ್ಸ್ಗಳಿಗೆ ಉತ್ತರಗಳನ್ನು ನಾನು ಬರ್ಕೋತೀನಿ. ಅದನ್ನು ಅಲ್ಲೇ ಪೆಂಡಿಂಗ್ ಇಟ್ಟೀನಿ. ಬರೀ ಕ್ವೆಶನ್ಸ್ಗಳನ್ನು ಹಾಕಿಟ್ಕೊಂಡಿನಿ. ಇವತ್ತು 2nd ಲೆಸನ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಗ್ರಾಮರಲ್ಲಿ ಇದು ಆ್ಯಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್, ಇದರ ರೂಲ್ಸ್ಗಳನ್ನು ಇವತ್ತು ಸ್ಟಡಿ ಮಾಡಾಕ್ತೀನಿ. ಇದನ್ನು ಕೂಡ ಸಾಧನಾ ಅಕಾಡೆಮಿಯಲ್ಲಿ ತಿಮ್ಮಾರೆಡ್ಡಿ ಸರ್ದು, ಅವ್ರ ಹೆಸರು ನಂಗೆ ಪಟ್ನೆ ಬರೋಂಗಿಲ್ಲ ವಿಡಿಯೋದೊಳಗೆ ಹೇಳ್ಬೇಕಂದ್ರೆ. ಮತ್ತು ಕಮೆಂಟ್ಸ್ಗಳಲ್ಲಿ ಎಷ್ಟೋ ಜನ ಕೇಳ್ತಿರ್ತೀರಿ, ಅದಕ್ಕೆ ಸಾಧನಾ ಅಕಾಡೆಮಿ ಅಂತ ಹಾಕ್ಬಿಡ್ತೀನಿ. ರುದ್ದಾಳ್ ಕುಮಾರ್ ರೆಡ್ಡಿ ಏನೋ ತಿಮ್ಮಾರೆಡ್ಡಿ ಅಂತ ಐತಿ. ಅಲ್ಲಿ ನೀವು ಸಾಧನಾ ಅಕಾಡೆಮಿ ಇಂಗ್ಲೀಷ್ ಗ್ರಾಮರ್ ಅಂತ ಹಾಕಿದ್ರೆ ಅವ್ರದ್ದು 11 ತಾಸಿನ ವಿಡಿಯೋ ಫಸ್ಟಿಗೆ ಬಂದುಬಿಡ್ತೈತಿ. ಅಲ್ಲಿ ನೀವು ಅದರದ್ದು ಸಪ್ರೇಟ್ ವೀಡಿಯೋಸ್ಗಳನ್ನು ಪ್ಲೇಲಿಸ್ಟಲ್ಲಿ ಸ್ಟಡಿ ಮಾಡ್ಬೋದು. ಇಲ್ಲ ಆ ಒಂದೇ ವಿಡಿಯೋವನ್ನು ಇಟ್ಕೊಂಡು ನೀವು ಫುಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ಬೋದು. ಒಂದು ಅರ್ಧ ಗಂಟೆನೋ ಅಲ್ಲಿ ಟಾಪಿಕ್ಸ್ಗಳು ನಿಮಗೆ ಮುಗ್ದಂಗೆ ಅಲ್ಲಿಗೆ ಬಿಟ್ಬಿಡ್ರಿ ಒನ್ ಡೇ. ಇಲ್ಲ ಒಂದು ದಿವಸ ಥಿಯರಿ ಪಾರ್ಟ, ಒಂದು ದಿವಸ ಎಕ್ಸಸೈಸ್ ಪಾರ್ಟ್ಗಳನ್ನು, ಈ ರೀತಿ ನೀವು ಡಿವೈಡ್ ಮಾಡಿಕೊಂಡು ಕೂಡ ಅಭ್ಯಾಸ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ್ಯಾವ ಟೈಮಲ್ಲಿ ಯಾವ ಟಾಪಿಕ್ ಐತಿ ಅನ್ನೋದನ್ನು ಕೂಡ ಅವ್ರು ಕೊಟ್ಟಾರ, ಅಲ್ಲಿ ಚೆಕ್ ಮಾಡ್ಕೋಬೋದು. ಇಲ್ಲ ಪ್ಲೇಲಿಸ್ಟ್ ಬೇಕು ಅಂತಂದ್ರೆ ನಾನು ನೋಡ್ತೀನಿ, ಹೆಂಗಾದರೂ ಮಾಡಿ ನಿಮಗೆ ಪ್ಲೇಲಿಸ್ಟ್ ಆರಾಮಾಗಿ ಸಿಗ್ತೈತೆ. ಎಲ್ಲರೂ ಕೂಡ ಯೂಟ್ಯೂಬಲ್ಲಿ ನಾವು ನೋಡ್ಬಿಟ್ಟಿವಿ, ಹೇಳಿದರೆ ಸಾಕು ಅದನ್ನು ನಾವು ಓಪನ್ ಮಾಡಿಬಿಡ್ತೀವಿ. ಪ್ಲೇಲಿಸ್ಟು ಕೂಡ ಓಪನ್ ಮಾಡಿ ನೋಡಿಕೊಂಡ್ರೆ ಒಳ್ಳೆಯದು. ಇಲ್ಲ 11 ಇಲ್ಲ 12 ಗಂಟೆ ಸಮೀಪ ಐತಿ, ಅದನ್ನು ನೀವು ಸ್ಟಡಿ ಮಾಡ್ಬೋದು. ಈಗ ನಾನು ಮಧ್ಯಾಹ್ನ 2 ಗಂಟೆ 1:30 ಏನು ಕೂಡಲಿಲ್ಲ, ಎಡಿಟಿಂಗ್ ಇತ್ತು. 2 ಗಂಟೆಯಿಂದ 4 ಗಂಟೆ ತನಕ ಅಭ್ಯಾಸ ಮಾಡಿದೆ. ಡೈಲಿ 5 ಗಂಟೆಗೆ ಬರೋರು ಇವರು. ಅವತ್ತು ನಮ್ಮ ಮನೆಯವರು 4 ಗಂಟೆಗೆ ಬಂದಾರ. ಅವ್ರಿಗೆ ಊಟಕ್ಕೆ ಕೊಟ್ಟು ಮೆಕ್ಕಿತನಿ ಇಷ್ಟು ಇತ್ತು, ಅದನ್ನೆಲ್ಲ ನಾನು ಕುದಿಸೋಕ್ಕಿಟ್ಟು ಸಾಯಂಕಾಲದ ರೊಟೀನ್ ಸ್ಟಾರ್ಟ್ ಆಯಿತು ಅನ್ಕೋತೀನಿ. ಇನ್ನೇನು ಓದೋಕ್ಕಾಗಲ್ಲ, 2 ಸಬ್ಜೆಕ್ಟ್ಸ್ಗಳಷ್ಟೇ ಮುಗಿದು. ನಂದು ಫುಲ್ ಮೆಂಟಲಿ ಪ್ರಿಪೇರ್ ಆಗಿದ್ನಿ ಅಂದ್ರೆ 3 ಸಬ್ಜೆಕ್ಟ್ಸ್ ಮಧ್ಯಾಹ್ನದ ಟೈಮಲ್ಲಿ ಮುಗಿಸ್ತೀನಿ. ಬಟ್ ಇವತ್ತು ನಮ್ಮ ಮನೆಯವರು ಜಲ್ದಿ ಬಂದಿರೋದ್ರಿಂದ 2 ಸಬ್ಜೆಕ್ಟ್ ಆಯಿತು, ಒಂದು ಇಂಗ್ಲೀಷ್ ಮತ್ತು ಒಂದು ಕಂಪ್ಯೂಟರ್. ಅವರು ಆಲ್ಮೋಸ್ಟ್ ಬರೋದು 5 ಗಂಟೆ 5:15ಕ್ಕೆ, ಬಟ್ ಇವತ್ತು ಬೇಗ ಬಂದಾರ. IPL ಆಗನ ಅದು ಇದು ಇನ್ನೂ ಸಪ್ತಾರ್ಲಿ ಅನ್ನ ರೀ. ಹಾಂ, ಈಗ ಕರೆಕ್ಟ್ ಟೈಮ್ 7 ಗಂಟೆ, ಪೌಣೆ 7 ಆಗೈತಿ. 4ರಿಂದ ಅಭ್ಯಾಸವನ್ನು ಸ್ಟಾಪ್ ಮಾಡಿದ್ದು ಇಲ್ಲಿವರೆಗೂ ಆಯಿತು. ಸಾಯಂಕಾಲದ ಕಸ ಹುಡುಗೋದು, ದೀಪ ಹಚ್ಚೋದು ಮತ್ತು ಎಷ್ಟೊಂದು ಬಟ್ಟೆ ಇದು 2-3 ದಿವಸದ್ದು ನಳ ಬಂದಿರಲಿಲ್ಲ. ಹೀಗಾಗಿ ಅವೆಲ್ಲ ಒಗ್ದು ಹಾಕಿ ಸ್ವಲ್ಪ ವಾಷಿಂಗ್ ಮಷಿನ್ಗೆ ಹಾಕಿದ್ದೆ. ಒಂದಿಷ್ಟು ಕೈಲಿನ ಒಗೆದು ಒಣ ಹಾಕಿನಿ. ಈಗ ಸಾಯಂಕಾಲದ ದೀಪ ಹಚ್ಚೋದೆಲ್ಲ ಮುಗಿಸಿದಾದ್ಮೇಲೆ ಇನ್ನು ವಾಕ್ ಸ್ಟಾರ್ಟ್ ಮಾಡಬೇಕು. ಯಾವುದೋ ಒಂದು ಹಾಕು.
ಅವ್ರದ್ದು ಸ್ಕೂಲಲ್ಲಿ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತು, ಅದಕ್ಕೋಸ್ಕರ ಅವ್ರ ಅಣ್ಣನ ಜೊತೆ ಫೋಟೋ ತೆಗೆಸ್ಕೊಳಕ್ಕೆ ರೆಡಿ ಆಗತ್ತಾಳ. ನಾನು ವಾಕ್ ಮಾಡೋಕೆ ಎಲ್ಲಿ ಹೊರಗಡೆ ಹೋಗಂಗಿಲ್ಲ. ನಮ್ಮ ಮನೆ ಛತ್ ಮೇಲೆ ಅಂದ್ರೆ ಟೆರಸ್ ಮೇಲೇ ನಾನು ವಾಕ್ ಮಾಡ್ತೀನಿ. ಬೆಳಿಗ್ಗೆ ಏನು 3 ಕಿಲೋಮೀಟ್ರ್ ವಾಕ್ ಮಾಡಿದ್ನಲ್ಲ, ಅದರದ್ದು ಕಂಟಿನ್ಯೂ ಆಗಿ ನಾನು ಟೋಟಲಿ 5 ಕಿಲೋಮೀಟ್ರ್ ವಾಕನ್ನು ಡೈಲಿ ಕಂಪ್ಲೀಟ್ ಮಾಡ್ಕೋತೀನಿ. ಬೆಳಿಗ್ಗೆ 2.5 ಅಥವಾ 3 ಕಿಲೋಮೀಟ್ರ್ ಕಂಪಲ್ಸರಿ ವಾಕ್ ಮಾಡ್ತೀನಿ. ಉಳಿದಂತಹ 2.5 ಅಥವಾ 2 ಕಿಲೋಮೀಟ್ರ್ ಸಾಯಂಕಾಲದ ಟೈಮಲ್ಲಿ ಕವರ್ ಮಾಡ್ಕೋತೀನಿ. ಈಗ ವಾಕ್ ಜೊತೆಗೆ ನಾನು ಬುಲ್ಬುಲೆ ಸರ್ದು ಒಂದು ಸೈಕಾಲಜಿಗೆ ಸಂಬಂಧಪಟ್ಟಂತಹ ಬೆಳವಣಿಗೆ ಮತ್ತು ವಿಕಾಸದ ವಿಡಿಯೋವನ್ನು ನೋಡ್ಕೋತಾನೆ ಅಥವಾ ಕೇಳ್ಕೊತಾನೆ ಅಭ್ಯಾಸ ಮಾಡ್ಕೋತ ನಾನು ವಾಕ್ ಮಾಡಕತ್ತೀನಿ. ಕೆಲವೊಂದಿಷ್ಟು ಜನಕ್ಕೆ ಅನ್ನಿಸ್ತಿರ್ಬೋದು, ಏನು ಈ ಟೈಮಲ್ಲಿ ವಾಕ್ ಮಾಡೋದು ಏನು ಅವಶ್ಯಕತೆ ಐತಿ, ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು ಅಂಥೇಳಿ. ಬಟ್ ನನಗೆ ಲಾಸ್ಟ್ ಟೈಮಲ್ಲಿ ಫೆಬ್ರವರಿಯಲ್ಲಿ ಒಂದಿಷ್ಟು ದಿವಸ ಆರಾಮ್ ತಪ್ಪಿದ್ದು ನಿಮಗೆ ಗೊತ್ತಿರ್ಬೋದು. ವಿಟಮಿನ್ ಸಿ ಮತ್ತು ಬ್ಲಡ್ ಲೆವೆಲ್ ಫುಲ್ ಕಡಿಮೆ ಆಗಿತ್ತು. ಅದಕ್ಕೋಸ್ಕರ ನಾನು ವೇಟ್ ನೀವು ಲಾಸ್ ಮಾಡ್ಕೊಂಡ್ರಿ ಅಂದ್ರೆ ಫುಲ್ ಆರಾಮಾಗಿರ್ತೀರಿ ಅಂತ ಹೇಳಿ ಡಾಕ್ಟ್ರ್ ಕಂಪಲ್ಸರಿ ವಾಕ್ ಮತ್ತು ಎಕ್ಸಸೈಸ್ ಹೇಳಿರೋದ್ರಿಂದ ನಾನು ಅದನ್ನು ಮಾಡಲೇಬೇಕಾಗೈತಿ. ಅದ್ರ ಜೊತೆಗೆ ನನ್ನ ಅಭ್ಯಾಸವನ್ನು ಕೂಡ ನಾನು ಆ್ಯಡ್ ಮಾಡ್ಕೊಂಡಿನಿ ಅಷ್ಟೇ. ಎರಡೂ ಆಗ್ತೈತಿ ಅದ್ರ ಜೊತೆಗೇ. ಅದಾದಮೇಲೆ 8 ಗಂಟೆ ಆಗಿತ್ತು ವಾಕ್ ಎಲ್ಲ ಮುಗಿಸಿ ಬರುವಷ್ಟಿಗೆ. ವಾಕ್ ಮಾಡಿ ಫುಲ್ ಹಸಿವಾಗಿಬಿಟ್ಟಿರ್ತೈತಿ. ಹೀಗಾಗಿ ನಾನು ರಾತ್ರಿ ಊಟಕ್ಕೆ ಪ್ರಿಪೇರ್ ಮಾಡಾಕ್ತಿದ್ದೆ. ಪಲ್ಯ ಇರಲಿಲ್ಲ, ಚಪಾತಿ ಅನ್ನ ಎಲ್ಲ ಇತ್ತು. ಬೇಗ ಊಟ ಮಾಡಿಕೊಂಡು ಅಭ್ಯಾಸಕ್ಕೆ ಕುಂತ್ರಾಯಿತು ಅಂಥೇಳಿ ನಾನು 8 ಗಂಟೆಯಿಂದನೇ ನಾನು ಪಲ್ಯದ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಸಾಯಂಕಾಲದ ಅಡುಗೆ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಒಂದೊಂದು ಸರ್ತಿ ಇಬ್ಬರು ಮಾತಾಡ್ತಿರ್ತೀವಿ, ಹೀಗಾಗಿ ಯಾವುದೇ ವಿಡಿಯೋಸ್ಗಳನ್ನ ಕೇಳೋಕ್ಕೆ ಆಗ್ತಿರಂಗಿಲ್ಲ. ಆ ಟೈಮಲ್ಲಿ ನಾನು ವಿಡಿಯೋ ಹಚ್ಕೊಂಡು ಕೂಡೋದು ಒಂದೊಂದು ಸರ್ತಿ ಸರಿ ಅನಿಸಲ್ಲ. ಬಟ್ ಫುಲ್ ಎಕ್ಸಾಮಿಗೆ ನಾನು ಎಕ್ಸಾಮ್ ಸಮೀಪ ಬಂದಾಗ ಯಾರ್ದು ನೋಡಲ್ಲ, ನನ್ನ ವಿಡಿಯೋ ಹಚ್ಕೊಂಡು ಕೆಲಸನೂ ಮಾಡ್ತೀನಿ ಮತ್ತು ಅಭ್ಯಾಸ ಕೂಡ ಸಪ್ರೇಟ್ ಅಭ್ಯಾಸನೂ ಆಗಿರ್ತೈತಿ. ಕೆಲಸದ ಜೊತೆಗೆ ನನ್ನ ಅಭ್ಯಾಸ ಕೂಡ ಆಗಿರ್ತೈತಿ. ಈಗ ಪಲ್ಯ ಫುಲ್ ಪ್ರಿಪೇರ್ ಆಗೈತಿ. ಇವತ್ತು ಬದ್ನಿಕಾಯಿ ಪಲ್ಯ ಮಾಡಿದ್ವಿ. ಸರಿ, ಸಾಯಂಕಾಲದ ವಾಕ್ ಮುಗಿಸಿ ಪಲ್ಯ ಮಾಡಿ ಊಟ ಮಾಡಿ ನಾನು ಮ್ಯಾಲೆ ಬರುವಷ್ಟಿಗೆ 9:15 ಆಯಿತು. ಈಗ ನಾನು ಮತ್ತು ಅಭ್ಯಾಸದ ರೊಟೀನನ್ನು ಸ್ಟಾರ್ಟ್ ಮಾಡ್ಕೊಂಡೀನಿ. ಈಗ ನಾನು ತೊಗೊಂಡಿರುವಂತಹ ವಿಷಯ ಮ್ಯಾಥ್ಸ್. ಯಾಕಂತಂದ್ರೆ 9ನೇ ಕ್ಲಾಸಿಂದು ಇಂಗ್ಲೀಷ್ ಮೀಡಿಯಮ್ದು ಮ್ಯಾಥ್ಸ್ ತೊಗೊಂಡಿನಿ. ನನ್ನ ಮಗಳಿಗೆ ಈ ಪಾಠವನ್ನು ಹೇಳಬೇಕಾಗಿತ್ತು. ಅದಕ್ಕೋಸ್ಕರ ಮೊದಲಿಗೆ ಮ್ಯಾಥ್ಸ್ ಅಭ್ಯಾಸ ಸ್ಟಾರ್ಟ್ ಮಾಡೀನಿ. ಕನ್ನಡ ಮೀಡಿಯಮ್ದಲ್ಲೂ ಕೂಡ ಒಂದ್ಸರ್ತಿ ಓದಲೇಬೇಕು. ಜೊತೆಗೆ ನಾನು ಇಲ್ಲಿ ಬಹಳಷ್ಟು ಜನಕ್ಕೂ ಕೂಡ ಗಣಿತ ಶಾಸ್ತ್ರಜ್ಞರ ಬಗ್ಗೆ ಹೇಳಾರಿ. ಪಾಠದಲ್ಲಿ ಮೊದಲನೇ ಪಾಠದಲ್ಲಿ ಗ್ರಾಫ್ದ ಪಾಠ ಐತಿ. ಅದನ್ನು ನಾವು ಎಲ್ಲರೂ ಕೂಡ ಕಂಪಲ್ಸರಿ ಥಿಯರಿ ಪಾರ್ಟನ್ನು ಕೂಡ ಸ್ಟಡಿ ಮಾಡಲೇಬೇಕು. ಬರೀ ಪ್ರಾಬ್ಲಮ್ಸ್ ಬಿಡಿಸಿದ್ರೆ ಅಷ್ಟೇ ಅಲ್ಲ, MCQsಗಳಲ್ಲಿ ಅವರ ಗಣಿತಶಾಸ್ತ್ರಜ್ಞರ ಹೆಸರುಗಳ ಬಗ್ಗೆನೂ ಕೇಳ್ಬೋದು, ಅವರ ಸಾಧನೆಯ ಬಗ್ಗೆ ಕೇಳ್ಬೋದು. ಅದಕ್ಕೋಸ್ಕರ ನಾವು ಟೋಟಲಿ ಪ್ರಿಪೇರ್ ಆಗಿರಬೇಕು. GPTದವರು ಯಾರು ಮ್ಯಾಥ್ಸ್ ಟೀಚರ್ ಆಗಲು ರೆಡಿ ಒಳಗಿರಾಕ್ತೀರಿ ಅಂದ್ರೆ ಅಭ್ಯಾಸ ಮಾಡಾಕ್ತೀರಿ, ಕಂಪಲ್ಸರಿ ಥಿಯರಿ ಪಾರ್ಟನ್ನು ಎಲ್ಲ ಪುಸ್ತಕದಲ್ಲಿರುವಂತಹ ಥಿಯರಿ ಪಾರ್ಟನ್ನು ಕಂಪಲ್ಸರಿಯಾಗಿ ಓದ್ಕೊಳ್ರಿ. ಲೈನ್ ಟು ಲೈನ್ ಓದ್ಕೊಂಡು ಪಾಯಿಂಟ್ ಮಾಡಿಕೊಂಡು ಡೈಲಿ ಬೇಡ, ಒಂದು ವಾರದಲ್ಲಿ ಒಮ್ಮೆ ಆದ್ರೂ ರಿವಿಷನ್ ಮಾಡ್ಕೋರಿ, ಅಂದ್ರೆ ನೆನಪುಳಿತಾವು. ಒಮ್ಮೆ ಈಗ ನೋಟ್ಸ್ ಮಾಡಿಟ್ಟು ಕೊನೆಗೆ ನಾವು ಎಕ್ಸಾಮ್ ಟೈಮಲ್ಲಿ ರಿವಿಷನ್ ಮಾಡೋದ್ರಿಂದ ಜಾಸ್ತಿ ನೆನಪಿನಲ್ಲಿ ಉಳಿಯೋದಿಲ್ಲ. ಅದಕ್ಕೋಸ್ಕರ ವಾರಕ್ಕೊಮ್ಮೆ ಒಂದು ಸರ್ತಿ ಪಾಯಿಂಟ್ಸ್ಗಳನ್ನು ರಿವಿಷನ್ ಮಾಡ್ಕೋರಿ. ಇವತ್ತು ಈ ರೀತಿಯಾಗಿ ನನ್ನ ಮನೆ ಕೆಲಸದೊಂದಿಗೆ ಫುಲ್ ರೊಟೀನನ್ನು ಶೇರ್ ಮಾಡ್ಕೊಂಡೀನಿ. ಯಾವ ರೀತಿಯಾಗಿ ವಾಕ್ ಮಾಡ್ತಾನೆ ಯಾವ ವಿಡಿಯೋಸ್ಗಳನ್ನ ಕೇಳ್ತೀನಿ ಮತ್ತು ಮಧ್ಯಾಹ್ನದ ಟೈಮಲ್ಲಿ ಯಾವ ರೀತಿ ಇರ್ತೈತಿ ನಂದು ಅಭ್ಯಾಸದ ರೊಟೀನ. ಜೊತೆಗೆ ಇವತ್ತು 3 ಸಬ್ಜೆಕ್ಟ್ ಆದರೂ ಮಧ್ಯಾಹ್ನ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಅದಾಗಲಿಲ್ಲ. ಯಾಕಂತ ಹೇಳಿ ನಿಮ್ಗೆ ಇವತ್ತು ನಮ್ಮ ಮನೆಯವ್ರು ಜಲ್ದಿನೇ ಬಂದುಬಿಟ್ರು. 2 ಸಬ್ಜೆಕ್ಟ್ ಆಯಿತು. ಈಗ ನಾನು ಮ್ಯಾಥ್ಸ್ ತೊಗೊಂಡಿನಿ.
ಟೋಟಲಿ ಇವತ್ತು ಸೋಷಿಯಲ್ ಸೈನ್ಸ್ ವಿಡಿಯೋವನ್ನು ಕೇಳೀನಿ ವಾಕ್ ಮಾಡ್ಕೋತಾ. ನೆಕ್ಸ್ಟ್ ಮಧ್ಯಾಹ್ನದ ಟೈಮಲ್ಲಿ ಕಂಪ್ಯೂಟರ್ ಮತ್ತು ಇಂಗ್ಲೀಷ್ ಪ್ರಿಪೇರ್ ಮಾಡ್ಕೊಂಡೀನಿ. ಅದರ ಜೊತೆಗೆ ಸಾಯಂಕಾಲದ ವಾಕ್ನಲ್ಲಿ ವಿಕಾಸ ಮತ್ತು ಬೆಳವಣಿಗೆಯ ಪಾಠವನ್ನು ನಾನು ಅಭ್ಯಾಸ ಮಾಡೀನಿ. ಬುಲ್ಬುಲೆ ಸರ್ದು ಕೇಳ್ಕೊತಾನೆ ವಾಕ್ ಮಾಡಿದೆ. ಜೊತೆಗೆ ಈಗ ನಾನು ಮ್ಯಾಥ್ಸ್ ತಗೊಂಡಿನಿ. ಕುಂತು ಅಭ್ಯಾಸ ಮಾಡಿದ್ದು 3 ವಿಷಯ: ಮ್ಯಾಥ್ಸ್, ಇಂಗ್ಲೀಷ ಮತ್ತು ಕಂಪ್ಯೂಟರು. ಈ ರೀತಿಯಾಗಿ ನನ್ನ ಅಭ್ಯಾಸದ ರೊಟೀನ್ ಇತ್ತು. ಈ ವಿಡಿಯೋಸ್ಗಳೆಲ್ಲ ನಿಮಗೆ ಹೆಲ್ಪ್ ಆಗ್ತಾವೆ ಅಂತ ಅಂದ್ಕೊಂಡೀನಿ. ವಿಡಿಯೋಗಳು ಮೋಟಿವೇಶನ್ ಮಾಡ್ತಿದ್ವು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಹೋಗ್ರಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೊಸದಾಗಿ ಯಾರಾದರೂ ನಮ್ಮ ಚಾನಲಲ್ಲಿ ಇದ್ರಂತಂದ್ರೆ ಮತ್ತು ನಿಮ್ಮ ಫ್ರೆಂಡ್ಸ್ ಗೃಹಿಣಿಯರಿದ್ದು ಅಭ್ಯಾಸ ಮಾಡಾಕ್ತಿದ್ರು ಯಾರಾದರೂ ಅಂತಂದ್ರೆ ಅವರಿಗೂ ಕೂಡ ಹೆಚ್ಚು ಶೇರ್ ಮಾಡಿರಿ. ಇವುಗಳಿಂದ ಅವರಿಗೂ ಕೂಡ ಒಂದು ಮೋಟಿವೇಶನ್ ಸಿಗ್ಬೋದು. ಅದಕ್ಕೋಸ್ಕರ ಈ ವಿಡಿಯೋವನ್ನು ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.